ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ಆರಾಧನೆ ಶರೀರ ಮತ್ತು ಪ್ರಾಣದಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಗೆ ಅದು ಪ್ರಾಣ, ಆತ್ಮ, ಶರೀರ, ಮನುಷ್ಯನನ್ನು ನಾವು ನೋಡ್ತೇವೆ. ಅಂದರೆ ನೀವು ಆರಾಧನೆ ಮಾಡಿ, ಅದನ್ನು ನೀವು ಸತ್ಯದಿಂದಲೂ ಆರಾಧನೆ ಮಾಡಿ ಎಂಬುದಾಗಿ ನಾವು ನೋಡ್ತೇವೆ. ನಾವು ಈ ಲೋಕದಲ್ಲಿ ದೇವರನ್ನು ಹೊರತುಪಡಿಸಿ ಯಾವುದನ್ನು ಬಯಸಬಾರದು. ನಾವು ಈ ಲೋಕದಲ್ಲಿ ದೇವರನ್ನು ಹೊರತುಪಡಿಸಿ ಯಾವುದನ್ನೂ ಬಯಸುವುದಿಲ್ಲ ಎಂಬುದಾಗಿ ನಾವು ನಮ್ಮ ಹೃದಯದಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕಂತೆ. ಇವತ್ತು ನಾವು ಚಪ್ಪಾಳೆ ತಟ್ತೇವೆ, ಕರಗಳನ್ನು ಎತ್ತುತ್ತೇವೆ, ಭಾವುಕರಾಗ್ತೇವೆ. ದೇವರನ್ನು ಸ್ತುತಿಸುವಾಗ ನಮ್ಮ ಬುದ್ಧಿಶಕ್ತಿಯನ್ನು ಬಳಸ್ತೇವೆ. ಆದರೆ ಇದಕ್ಕೂ ಮೀರಿ ನಾವು ಆತ್ಮದಲ್ಲಿ ಆರಾಧಿಸಬೇಕು. ಅದಕ್ಕೆ ನಮ್ಮ ಪ್ರಾಣ, ಆತ್ಮ ಇವುಗಳ ನಡುವೆ ಒಂದು ಪರದೆ, ಅದನ್ನು ದಾಟಿ ದೇವರೊಟ್ಟಿಗೆ ಏಕಾಂತ ಇರುವಂಥ ಕ್ಷೇತ್ರವನ್ನು ನಾವು ಪ್ರವೇಶ ಮಾಡಬೇಕು. ಆಗ ಕರ್ತನು ನಮ್ಮೊಟ್ಟಿಗೆ ಮಾತನಾಡ್ತಾನೆ. ದೇವರ ಬಗ್ಗೆ ಒಬ್ಬ ಒಳ್ಳೆಯ ಆರಾಧಕನ ಸ್ವಭಾವ ಹೇಗಪ್ಪ ಅಂತಂದರೆ, ಕೀರ್ತನೆಗಳು 73:25 ನಾವು ನೋಡುತ್ತೇವೆ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ಯಾರಿದ್ದಾರೆ? ನಿನ್ನ ಹೊರತಾಗಿಯೂ ಭೂಮಿಯಲ್ಲಿ ನಾನು ಅಪೇಕ್ಷಿಸುವವರಿಗೆ ಯಾರು? ನಮಗೆ ಪರಲೋಕದಲ್ಲಿ ಬೇರೆ ಯಾರು? ನೀನಿಲ್ಲದೆ ನನಗೆ ಯಾರಿದ್ದಾರೆ ಸ್ವಾಮಿ? ಈ ಲೋಕದಲ್ಲಿ ನಿನ್ನ ಹೊರತು ನಾನು ಯಾರನ್ನು ಅಪೇಕ್ಷೆ ಮಾಡಲಿ, ನಾನು ಯಾರನ್ನು ಇಷ್ಟಪಡಲಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿ ಹೃದಯದ ಆಳದಿಂದ ದೇವರಿಗೆ ಪ್ರಾಮಾಣಿಕವಾಗಿ ಹೇಳಲು ಸಾಧ್ಯವಾದರೆ, ನೀವು ನಿಜವಾದ ಆರಾಧಿಕರಾಗಿದ್ದರೆ, ನೀವು ಆತ್ಮದಿಂದ ಆರಾಧಿಸುವುದಾದರೆ, ಓ ದೇವರೇ, ಪರಲೋಕದಲ್ಲಿ ನನಗೆ ನೀನಿಲ್ಲದೆ ಮತ್ಯಾರು ಅವಶ್ಯ ಎಂದು ಈ ವಾಕ್ಯ ಹೇಳ್ತದೆ. ನಾವು ಪರಲೋಕದಲ್ಲಿ ಹೋದಾಗ ಚಿನ್ನದ ಬೀದಿಗಳು, ಮಹಲು, ಕಿರೀಟಕ್ಕಾಗಿ ನಾವು ಎದುರು ನೋಡೋದಿಲ್ಲ. ನಾನು ದೇವರಿಂದ ಮಾತ್ರವೇ ಸಂತೋಷವನ್ನು ಮತ್ತು ತೃಪ್ತಿಯನ್ನು ಹೊಂದುತ್ತೇನೆ. ದೇವರ ಹೊರತಾಗಿ ನನಗೆ ಯಾರೂ ಅಥವಾ ಯಾವುದೂ ಅಗತ್ಯವಿಲ್ಲ. ಈ ಮಾತಿನ ಅರ್ಥ, ಪರಲೋಕದಲ್ಲಿ ನನ್ನ ಅದ್ಭುತ ಸಹೋದರ ಸಹೋದರಿಯರು, ಕುಟುಂಬದ ಸದಸ್ಯರಿರಬಹುದು. ನನಗೆ ಸರ್ವವೂ ನೀವೇ. ನಮಗೆ ಸರ್ವವು ಆತನೇ. ಪರಲೋಕದಲ್ಲಿ ಮಾತ್ರವಲ್ಲ, ನಾನು ಪರಲೋಕಕ್ಕೆ ಹೋಗುವುದಕ್ಕೆ ಮೊದಲು ಭೂಲೋಕದಲ್ಲಿ ನಾನು ನಿಮಗೆ ಹೊರತಾಗಿ ಬೇರೆ ಏನನ್ನೂ ಬಯಸುವುದಿಲ್ಲ. ನೀವು ನನಗೆ ನೀಡಿರುವ ವಸ್ತುಗಳ ಹೊರತಾಗಿ ಹೆಚ್ಚಿನ ಲೌಕಿಕ ಸಂಪತ್ತನ್ನು ನಾನು ಬಯಸುವುದಿಲ್ಲ. ನಾನು ಸಂಪೂರ್ಣ ತೃಪ್ತಿ ಹೊಂದಿದ್ದೇನೆ ಅನ್ನುವಂತಹ ಒಂದು ಭಾವಕ್ಕೆ, ಒಂದು ಭಕ್ತಿಗೆ ಬರಬೇಕು ಎಂಬುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಕಲಿತೇವೆ. ದೊಡ್ಡ ಲಾಭ, ದೈವ ಬಲವೇ ನಮಗೆ ದೊಡ್ಡ ಬಲ. ಈ ಲೋಕದಲ್ಲಿ ಯಾವ ರೀತಿಯ ಗೊಣಗುಟ್ಟುವಿಕೆ ಇಲ್ಲದಿರೆ ಮಾಡುವಂಥದ್ದು ಆರಾಧನೆ. ದೇವರು ತನಗೆ ನೀಡಿರುವಂಥ ಕುಟುಂಬಕ್ಕಾಗಿ, ನನಗೆ ಕೊಟ್ಟಂಥ ನೌಕರಿಗಾಗಿ, ಬೇರೆಲ್ಲ ಸಂಗತಿಗಳಿಗಿಂತ ನಾವು ತೃಪ್ತನಾಗಿರ್ತೇವೆ. ಆದರೆ ಸಂಪೂರ್ಣ ತೃಪ್ತಿ ನಾವು ಕರ್ತನನ್ನು ಆರಾಧಿಸುವಾಗ, ನಾವು ಕರ್ತನನ್ನು ಕೊಂಡಾಡುವಾಗ, ಕರ್ತನನ್ನೇ ನಾವು ಎಡೆಬಿಡದೆ ನೋಡುವಾಗ, ಕರ್ತನನ್ನೇ ಸರ್ವಸ್ವ ಎಂದು ತಿಳಿದಾಗ ಅಗತ್ಯವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ, ನಮ್ಮನ್ನು ಸ್ಥಿರಪಡಿಸ್ತಾನೆ. ನಮ್ಮನ್ನು ಬಲಪಡಿಸುವವನು ಕರ್ತನು, ನಮ್ಮನ್ನು ಸ್ಥಿರಪಡಿಸುವವನು ಕರ್ತನು, ನಮ್ಮ ಕುಟುಂಬಗಳನ್ನು ಕಟ್ಟುವವನು ಕರ್ತನು, ನಮ್ಮ ಕುಟುಂಬಗಳನ್ನು ಕಾಯುವವನು ಕರ್ತನು. ಅವನು ಇಲ್ಲದೆ ಈ ಲೋಕದಲ್ಲಿ ನಾವ್ಯಾರೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಮಲಗಿ ಮುಂಜಾನೆ ಎದ್ದು ನಾವು ಅಪ್ಪ, ತಂದೆ ಎಂಬುದಕ್ಕೆ ಶ್ವಾಸವನ್ನು ಕೊಟ್ಟಿರುವಂಥವನು ಕರ್ತನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ನಿನ್ನ ಪಾದದ ಸನ್ನಿಧಾನಕ್ಕೆ ಬರಲು ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಇವತ್ತು ಯಾರ್ಯಾರು ದೂರ ಪ್ರಯಾಣ ಮಾಡ್ತಾ ಇದ್ದಾರೆ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ. ಅವರನ್ನು ಆಶೀರ್ವದಿಸು ಸ್ವಾಮಿ. ರೈಲಲ್ಲಿ ಪ್ರಯಾಣ ಮಾಡ್ತಾ ಇರಲಿ, ಆಶೀರ್ವಾದ ಮಾಡು. ಯಾರ್ಯಾರು ವೀಸಾಗಳಿಗಾಗಿ ಅಪ್ಲೈ ಮಾಡಿದ್ದಾರೆ, ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ವೀಸಾಗಳು ಬರಲಿ ಸ್ವಾಮಿ. ಕೆಲಸಗಳು ಹುಡುಕಿಕೊಂಡು ಬರಲಿ.
ಆ ಮಕ್ಕಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ.